ಎಲ್ಲ ವಿಶೇಷ ಶಾಲೆಗಳ ಮುಖ್ಯಸ್ಥರೇ, ಆದರಣೀಯರೇ, ಮುದ್ದು ಮಕ್ಕಳೇ, ಬಹಳ ಒಂದು ಸುಂದರವಾದ ಕಾರ್ಯಕ್ರಮವನ್ನ ಇವತ್ತು ಉಡುಪಿ ಜಿಲ್ಲಾ ಪಾಲಕರ ಸಂಘದ ವತಿಯಿಂದ ಸನ್ಮಾನ್ಯ ಜಯವಿಠಲ್ ಸರ್ ಅವರು ಹಾಗೆ ಶ್ರೀಮತಿ ಸಾಧನ ಕಿಣಿ ಅವರ ನೇತೃತ್ವದಲ್ಲಿ ಎಲ್ಲ ಉಡುಪಿ ಜಿಲ್ಲೆಯ ಪೇರೆಂಟ್ಸ್ ಗಳನ್ನ ಒಗ್ಗೂಡಿಸಿಕೊಂಡು ಬಹಳ ಒಳ್ಳೆಯ ಒಂದು ಮಾದರಿ ಕಾರ್ಯಯೋಜನೆಯನ್ನ ಇವತ್ತು ಉಡುಪಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದರ ಕ್ರೆಡಿಟ್ ಸನ್ಮಾನ್ಯ ಜಯವಿಠಲ್ ಸರ್ ಅವರಿಗೆ ಹಾಗೆ ಸಾಧನ ಕಿಣಿ ಮೇಡಮ್ ಅವರಿಗೆ ಸಲ್ಲಬೇಕು. ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಉಡುಪಿಯ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಾವು ಯಾವುದೇ ಯೋಜನೆಗಳು ಕಾರ್ಯಗತ ಆಗಬೇಕು ಅಂತ ನಾವು ಯೋಜನೆಗಳನ್ನ ಹಮ್ಮಿಕೊಳ್ಬಹುದು. ಅದಕ್ಕೆ ಒಳ್ಳೆ ರೀತಿಯ ಆರ್ಥಿಕ ನೆರವಿನ ಸಹಕಾರವು ಕೂಡ ಇವತ್ತು ಬಹಳಷ್ಟು ಇದೆ. ನಮ್ಮ ನಿರಂಜನ್ ಭಟ್ ಸರ್ ಅವರು ಹೇಳಿದ ಹಾಗೆ ತನು ಮನ ಧನದ ಸಹಕಾರ ಖಂಡಿತವಾಗಿಯೂ ಇದೆ. ಅದರಲ್ಲಿ ಧನದ ಉತ್ತಮ ರೀತಿಯಲ್ಲಿ ಈ ಒಂದು ಪ್ರಾಜೆಕ್ಟ್ ಅರ್ಥದಲ್ಲಿ ನಿಂತಿರುವಾಗ ಅದನ್ನ ಮುಂದುವರಿಸಿದಂತಹ ಶ್ರೀಯುತ ಪುರುಷೋತ್ತಮ್ ಶೆಟ್ಟಿ ಸರ್ ಅವರನ್ನ, ಅವರ ಫ್ಯಾಮಿಲಿಯವರನ್ನ ಈ ಸಂದರ್ಭದಲ್ಲಿ ನಾವು ಖಂಡಿತವಾಗಿಯೂ ಅಭಿನಂದಿಸಬೇಕು. 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಯಾವುದೇ ಯೋಜನೆಗಳಿಲ್ಲ ಇಲ್ಲಿವರೆಗೆ. ಅಂದ್ರೆ ಪ್ರತಿಯೊಂದು ಶಾಲೆಗಳಲ್ಲಿ ಕೌಶಲ್ಯ ತರಬೇತಿ ಮಾಡಬಹುದು. ಇವತ್ತು ಉಡುಪಿ ಜಿಲ್ಲಾ ಪಾಲಕರ ಸಂಘದಿಂದ ಮಾದರಿಯಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಪಾಲಕರ ಸಂಘದ ವತಿಯಿಂದ ಕೌಶಲ್ಯ ತರಬೇತಿಯನ್ನ ಆಯೋಜನೆ ಮಾಡಿದ್ದಾರೆ. ಆದ್ರೆ 25 ವರ್ಷದ ನಂತರದವರಿಗೆ ಈ ರೀತಿಯ ಒಂದು ವೃತ್ತಿ ತರಬೇತಿ ಕೇಂದ್ರಗಳು ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಬಹಳಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ 25 ವರ್ಷದ ನಂತರದ ಮಕ್ಕಳ ಹೆತ್ತವರಿಗೆ ಒಂದು ಪ್ರಶ್ನೆ, ನನ್ನ ನಂತರ ಮುಂದೆ ಈ ಮಕ್ಕಳಿಗೆ ಯಾರು ಗತಿ ಅಂತ. ಅಂದ್ರೆ ಸಂಬಂಧಿಕರು ಕೆಲವರೆಲ್ಲ ನೋಡ್ಕೊಳ್ಬಹುದು, ಆದ್ರೆ ಎಲ್ಲ ಸಂಬಂಧಿಕರು ಎಲ್ಲರೂ ರಕ್ತ ಸಂಬಂಧಿಕರು ನೋಡ್ಕೊಳ್ತಾರೆ ಅಂತ ಹೇಳುವಂಥದ್ದು ಖಂಡಿತ ಇಲ್ಲ. ಯಾಕೆ ಹೇಳಿದ್ರೆ ಇವತ್ತು ನಮ್ಮ ಶಾಲೆಯಲ್ಲಿ ತಂದೆ ತಾಯಿಗಳು ಇಲ್ಲದಂತಹ ರಕ್ತ ಸಂಬಂಧಿಕರಿದ್ದಾರೆ. ಅಣ್ಣ, ತಂಗಿ, ಅಕ್ಕ ಇವರೆಲ್ಲ ಇದ್ದಾರೆ. ಅವರೆಲ್ಲರೂ ಅವರದೇ ಒಂದು ಫ್ಯಾಮಿಲಿಯಲ್ಲಿ ಬ್ಯುಸಿ ಆಗಿರ್ತಾರೆ. ಈ ಮಕ್ಕಳ ಬಗ್ಗೆ ಅವರಿಗೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆ ರೀತಿಯಾಗಿ ತುಂಬಾ ಪೊಲೀಸ್ ಸ್ಟೇಷನ್ಗಳಿಂದ ಎಲ್ಲ ಬಂದಂತಹ ಮಕ್ಕಳು, ಬೀದಿಯಲ್ಲಿ ತಿರುಗಾಡ್ತಿದ್ದಂತಹ ಮಕ್ಕಳಿಗೂ ಕೂಡ ನಾವು ಇವತ್ತು ಆಶ್ರಯವನ್ನ ನೀಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಒಂದು ವೃತ್ತಿ ತರಬೇತಿ ಕೌಶಲ್ಯ ಕೇಂದ್ರವನ್ನ ಪ್ರಾರಂಭಿಸುವಂತಹ ಯೋಜನೆಗೆ ಬಂದದ್ದು ನಮ್ಮ ಈ ವಿಶೇಷ ಮಕ್ಕಳ ಪಾಲಕರಿಗೆ, ಅದರಲ್ಲೂ ಜಯವಿಠಲ್ ಸರ್ ಅವರಿಗೆ, ಸಾಧನ ಕಿಣಿ ಮೇಡಮ್ ಅವರಿಗೆ ಖಂಡಿತ ಇವರನ್ನ ನಾವು ಅಭಿನಂದಿಸ್ತೇವೆ. ನಮ್ಮ ಉಡುಪಿ ಜಿಲ್ಲೆಯ ವಿಶೇಷ ಶಿಕ್ಷಕೇತರರ ಸಂಘ ಇವತ್ತು ವಿಶೇಷ ಶಾಲೆಗಳಲ್ಲಿ ಈ ಮಕ್ಕಳಿಗಾಗಿ ಶ್ರಮಿಸುತ್ತಿರುವಂತಹ ನಮ್ಮೆಲ್ಲ ಶಿಕ್ಷಕೇತರರಿಗೆ ಒಂದು ನೆಲೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ನಮಗೆ ಪಾಲಕರ ಸಂಘದಿಂದ ಒಂದು ಮಾರ್ಗದರ್ಶನವನ್ನ ಮಾಡಿಕೊಟ್ರು. ನೀವು ಒಂದು ಶಿಕ್ಷಕೇತರರ ಸಂಘಟನೆಯನ್ನ ಮಾಡಬೇಕು, ಅದರ ಮೂಲಕ ನೀವು ಹೋರಾಟವನ್ನ ಮಾಡಬೇಕು, ನಿಮ್ಮ ಜೊತೆ ವಿಶೇಷ ಮಕ್ಕಳ ಪಾಲಕರು ನಾವೆಲ್ಲರೂ ಇದ್ದೇವೆ ಅಂತ ಹೇಳಿ ಈ ರೀತಿಯಾಗಿ ಅವರು ಹಾಕಿಕೊಟ್ಟಂತಹ ಒಂದು ಅಡಿಪಾಯ ಏನಿದೆ, ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಈ ಒಂದು ಶಿಕ್ಷಕರ ಸಂಘಟನೆ ಬೆಳೆದಿದೆ. ಬಹಳಷ್ಟು ಜಿಲ್ಲೆಗಳಲ್ಲಿ ಉತ್ತಮ ರೀತಿಯಲ್ಲಿ ಶಿಕ್ಷಕರೆಲ್ಲರೂ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಾವೆಲ್ಲರೂ ತುಂಬಾ ಹೋರಾಟ ಮಾಡಿದ್ದೇವೆ. ಅದಕ್ಕೆ ನಮಗೆ ಪಾಲಕರು ಕೂಡ ಬಹಳಷ್ಟು ನಿಟ್ಟಿನಲ್ಲಿ ಪ್ರೋತ್ಸಾಹವನ್ನ ನೀಡಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ನಾವು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತೇವೆ. ಸನ್ಮಾನ್ಯ ನಮ್ಮ ಜಯಕರ್ ಶೆಟ್ಟಿ ಇಂದ್ರಾಣಿ ಸರ್ ಅವರು ಬಹಳ ಪ್ರಾರಂಭದಲ್ಲಿ 2007ರಲ್ಲಿ ಪಾಲಕರ ಸಂಘದಿಂದ ಟೀಚರ್ಸ್ ಡೇ ಮಾಡಿದ್ರು. 2010ನೇ ಇಸ್ವಿಯಿಂದ ಸತತವಾಗಿ ನಿರಂತರವಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಆಯೋಜಿಸುವ ಮೂಲಕ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸ್ತಾ ಬಂದಂತವರು ಜಯಕರ್ ಶೆಟ್ಟಿ ಇಂದ್ರಾಣಿ ಸರ್ ಅವರು. ಅದೇ ರೀತಿ ಲಯನ್ಸ್ ಕ್ಲಬ್, ಬೇರೆ ಬೇರೆ ಸಂಘ ಸಂಸ್ಥೆಗಳು ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮೆಲ್ಲರ ಒಂದು ಶ್ರೇಯೋಭಿವೃದ್ಧಿಗಾಗಿ ಖಂಡಿತವಾಗಿ ಶ್ರಮಿಸಿದ್ದಾರೆ. ನಾವೇನು ಹೋರಾಟ ಮಾಡಿದ್ದೇವೆ, ನಮ್ಮ ಜೊತೆ ಪಾಲಕರ ಸಂಘವು ಇದ್ರು, ಲಯನ್ಸ್ ಕ್ಲಬ್ ಶ್ರೀಯುತ ಜಯಕರ್ ಶೆಟ್ಟಿ ಇಂದ್ರಾಣಿ ಸರ್ ಅವರು ಆರಂಭದ ದಿನಗಳಿಂದಲೂ ಕೂಡ ಇದ್ರು. ಖಂಡಿತವಾಗಿಯೂ ಎಲ್ಲರ ಒಂದು ಸಹಕಾರಕ್ಕೆ ನಾವು ಚಿರಋಣಿಗಳಾಗಿದ್ದೇವೆ. ಇವತ್ತು ನಾವು ಸರ್ಕಾರಕ್ಕೆ ನಮ್ಮ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬರಬೇಕಿತ್ತು. ನಾವು ಇವತ್ತು ಒಂದು ಬೇಡಿಕೆಯನ್ನ ಇಟ್ಟಿದ್ವಿ. ಶಿಕ್ಷಕರು ನೋಡಿ 1982 ಅಲ್ಲಿ ಕೆಲಸ ಮಾಡುವಂತವರಿಗೆ ಸರ್ಕಾರಿ ಭದ್ರತೆ ಇದೆ, ಸರ್ಕಾರಿ ವೇತನ ಇದೆ, ಆದ್ರೆ ಗೌರವಧನದಲ್ಲಿ ಕೆಲಸ ಮಾಡ್ತಿರುವಂತಹ ಶಿಕ್ಷಕರಿಗೆ ಅತ್ಯಲ್ಪ ಗೌರವಧನವನ್ನ ನೀಡ್ತಾ ಇದ್ದಾರೆ. ಇವತ್ತು ಕಾರ್ಮಿಕ ಇಲಾಖೆಯಿಂದ ಹೇಳ್ತಾರೆ ಒಂದು ಇಷ್ಟು ಗೌರವಧನವನ್ನ, ಇಷ್ಟೊಂದು ಸಂಬಳವನ್ನ ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳಿದೆ. ಅದೇ ನಮ್ಮ ಒಂದು ಶಿಕ್ಷಣ, ನಮ್ಮ ಇಲಾಖೆಯಲ್ಲೂ ಕೂಡ ಅದನ್ನ ಅನ್ವಯ ಮಾಡಬೇಕು ಅನ್ನುವ
ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ನಾವು ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಜೀವನ ನಡೆಸಲಿಕ್ಕೆ ತುಂಬಾ ಕಷ್ಟ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಈ ಒಂದು ವಿಶೇಷ ಮಕ್ಕಳಿಗಾಗಿ ಕೆಲಸ ಮಾಡ್ತಿರುವಂತಹ ವಿಶೇಷ ಶಿಕ್ಷಕರನ್ನ, ಶಿಕ್ಷಕೇತರರನ್ನ ಕೂಡ ಪ್ರೋತ್ಸಾಹಿಸಬೇಕು. ಅದಲ್ಲದೆ ವಿಕಲಚೇತನರು ಕೂಡ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಒಂದು ಇಷ್ಟ ಅಂತೇಳಿ ಒಂದು ಗೌರವಧನವನ್ನ ನಿಗದಿಪಡಿಸಿದ್ದಾರೆ. ತುಂಬಾ ಕಡಿಮೆ ಇದೆ. ಅದಕ್ಕೂ ಕೂಡ ಬೇರೆ ಏನಿದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಎನ್ನುವ ನಿಟ್ಟಿನಲ್ಲಿ ಎಲ್ಲರ ಒಂದು ಗೌರವಧನವನ್ನ ಸರ್ಕಾರ ಏರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ನಾವು ಇವತ್ತು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇವತ್ತು ಕೌಶಲ್ಯ ತರಬೇತಿ ಕೇಂದ್ರ ಏನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ, ಅದು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಮಾದರಿಯಾಗ್ಲಿ. ನಮ್ಮ ಮಕ್ಕಳು ಬಹಳಷ್ಟು ಐಟಮ್ಗಳನ್ನೆಲ್ಲ ತಯಾರು ಮಾಡ್ತಾರೆ. ಅವರಿಗೆ ತರಬೇತಿ ಕೊಟ್ರೆ ಖಂಡಿತವಾಗಿಯೂ ಈ ಮಕ್ಕಳು ವೃತ್ತಿ ತರಬೇತಿ ಕೇಂದ್ರದಲ್ಲಿ ಬಹಳಷ್ಟು ವಸ್ತುಗಳನ್ನ, ಕರಕುಶಲ ವಸ್ತುಗಳನ್ನ ತಯಾರು ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಆದ್ರೆ ಇವತ್ತು ನಮ್ಮ ಜಯಕರ್ ಸರ್ ಹೇಳಿದ ಹಾಗೆ, ನಿರಂಜನ್ ಸರ್ ಹೇಳಿದ ಹಾಗೆ ಮಾರ್ಕೆಟಿಂಗ್ ತುಂಬಾ ಕಡಿಮೆ ಇದೆ. ಅದನ್ನು ನಮ್ಗೆ ಮಾರುಕಟ್ಟೆಯಲ್ಲಿ ಮಾರ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತಾ ಇಲ್ಲ. ಐಟಮ್ಗಳೆಲ್ಲ ನಮ್ಮ ಹತ್ರ ರಾಶಿ ಇದೆ. ಎಲ್ಲರೂ ಇವತ್ತು ಬಹಳಷ್ಟು ಸಂಘ ಸಂಸ್ಥೆಗಳಿದೆ. ಎಲ್ಲರೂ ಕೂಡ ನಮ್ಮ ವಿಶೇಷ ಮಕ್ಕಳು ತಯಾರಿಸಿದಂತಹ ಒಂದು ಕರಕುಶಲ ವಸ್ತುಗಳೇನಿದೆ, ಫ್ಲವರ್ಸ್ ಇರ್ಬೋದು, ಮೊಮೆಂಟುಗಳು ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಕೆಲವೆಲ್ಲ ಐಟಮ್ಗಳಿದೆ. ನಿಮ್ಮ ಕಾರ್ಯಕ್ರಮಕ್ಕೆ ಉಪಯೋಗ ಆಗುವಂತಹ ಐಟಮ್ಗಳನ್ನ ನಮ್ಮ ವಿಶೇಷ ಮಕ್ಕಳಿಂದಲೇ ತಾವೆಲ್ಲರೂ ಖರೀದಿಸಿ ಅವರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಮಾನ್ಯ ಮುಖ್ಯಸ್ಥರು ಇವತ್ತು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ತುಂಬಾ ಶಾಲೆಗಳಲ್ಲಿ ಮಕ್ಕಳು ಫಿನೈಲ್ ಮಾಡ್ತಾರೆ, ಸೋಪ್ ವಾಟರ್ ಮಾಡ್ತಾರೆ. ಈ ರೀತಿಯ ಕೆಲವು ಅಂಶಗಳನ್ನಾದ್ರೂ ನಮ್ಮ ವಿಶೇಷ ಶಾಲೆಯ ಮಕ್ಕಳಿಂದಲೇ ಖರೀದಿಸಿ ನಮ್ಮ ಒಂದು ದೇವರ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಅನ್ನುವ ಒಂದು ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡುತ್ತಾ ಈ ಒಂದು ತರಬೇತಿಗೆ ಮನದುಂಬಿದ ಕೃತಜ್ಞತೆಗಳನ್ನ ಸಮರ್ಪಿಸುವುದು, ಅಶಕ್ತರಿಗೆ ಶಕ್ತಿಯನ್ನ ತುಂಬುವಂತಹ ಕೆಲಸ ಎಲ್ಲರಿಂದಲೂ ಆಗ್ಲಿ. ಈ ಮಕ್ಕಳನ್ನ ನಾವೆಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡೋಣ. ತಾವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಬೇಕು ಅನ್ನೋ ಒಂದು ವಿನಂತಿಯನ್ನ ಮಾಡುತ್ತಾ ಈ ಕೌಶಲ್ಯ ತರಬೇತಿ ಕೇಂದ್ರ ಉಜ್ವಲವಾಗಿ ನಡೀಲಿ, ಒಳ್ಳೆ ರೀತಿಯಲ್ಲಿ ಕರ್ನಾಟಕಕ್ಕೆ ಮಾದರಿಯಾಗಲಿ ಅನ್ನೋ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅತಿ ಉತ್ತಮವಾಗಿ ನಿಮ್ಮಲ್ಲಿರುವಂತಹ ಮನದ